ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಂಪರ್ಡ್. ಇವತ್ತಿನ ವಿಡಿಯೋದಲ್ಲಿ ರೇಷ್ಮೆ ಸೀರೆಗಳನ್ನ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ವಾಶ್ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ರೇಷ್ಮೆ ಸೀರೆಗಳು ಅಂದ್ರೇನೆ ತುಂಬಾ ಡಾರ್ಕ್ ಕಲರ್ಸ್, ಲೈಟ್ ಕಲರ್ಸ್, ತುಂಬಾ ಡಿಫ್ರೆಂಟ್ ಆಗಿರುವಂತಹ ಕಲರ್ಸ್ ಅಂತೂ ಇರುತ್ತೆ. ಬಟ್ ಒಂದೇ ಸೀರೆಯಲ್ಲಿ 2ರಿಂದ 3 ಕಲರ್ ಇರುವಂತಹ ಸೀರೆಗಳು ಕೂಡ ಇರುತ್ತೆ. ನಾನಿವತ್ತು ತೋರಿಸ್ತಾ ಇರುವಂತಹ ಸೀರೆಯಲ್ಲಿ 2 ಕಲರ್ ಒಂದೇ ಸೀರೆಯಲ್ಲಿ ಬಂದಿದೆ. ಸೊ ಈ ರೀತಿ 2ರಿಂದ 3 ಕಲರ್ ಒಂದೇ ಸೀರೆಯಲ್ಲೇ ಇದ್ರೆ ಅದನ್ನ ಯಾವ ರೀತಿ ವಾಶ್ ಮಾಡ್ಕೊಳ್ಬಹುದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆದಷ್ಟು ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ರೇಷ್ಮೆ ಸೀರೆಗಳನ್ನ ವಾಶ್ ಮಾಡ್ಬೇಕಾದ್ರೆ ಯಾವ ರೀತಿ ಜಾಗ್ರತೆ ಎಲ್ಲಾನು ವಹಿಸ್ಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ಒಂದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ ನ ನೋಡಬಹುದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಫಸ್ಟ್ ನಾನು ಈ ಒಂದು ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ರೀಸೆಂಟ್ ಆಗಿ ಈ ಒಂದು ಸ್ಯಾರಿನ ವೇರ್ ಮಾಡಿರೋದ್ರಿಂದ ಇದನ್ನ ಇಮಿಡಿಯೇಟ್ ಆಗಿ ವಾಶ್ ಮಾಡ್ತಾ ಇದ್ದೀನಿ. ನನ್ನ ಅನಿಸಿಕೆಯ ಪ್ರಕಾರ ಪ್ರತಿ ಸರಿ ರೇಷ್ಮೆ ಸೀರೆ ಉಟ್ಕೊಂಡ ಮೇಲೂ ಕೂಡ ಇಮಿಡಿಯೇಟ್ ಆಗಿ ನಾನು ತೋರಿಸುವಂತ ಮೆಥಡ್ ಇಂದ ನೀವೇನಾದ್ರು ಕ್ಲೀನ್ ಮಾಡ್ಕೊಳ್ಳೋದಾದ್ರೆ ಬ್ಲೌಸ್ ಮೇಲೆ ಆಗುವಂತ ಮಾರ್ಕ್ಸ್ ಎಲ್ಲ ಏನಿರುತ್ತೆ, ಸೀರೆ ಮೇಲೆ ಆಗುವಂತ ಮಾರ್ಕ್ಸ್ ಅಲ್ಲಿಂದ ಅಲ್ಲೇ ಕ್ಲಿಯರ್ ಆಗಿಬಿಡುತ್ತೆ. ಸೀರೆಗಳು ತುಂಬಾ ದಿನಗಳವರೆಗೂ ಕೂಡ ಶೈನಿ ಆಗಿ ಫ್ರೆಶ್ ಆಗಿ ಕೂಡ ಇರುತ್ತೆ. ಸೊ ಆದಷ್ಟು ರೇಷ್ಮೆ ಸೀರೆಗಳು ಜಾಸ್ತಿ ನೀವೇನಾದ್ರೂ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ. ಒಂದ್ ವೇಳೆ ರೇಷ್ಮೆ ಸೀರೆಗಳ ಮೇಲೆ ಏನಾದರೂ ಮಾರ್ಕ್ಸ್ ಆಗಿತ್ತು ಅನ್ನೋದಾದ್ರೆ ಆ ಒಂದು ಮಾರ್ಕ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು, ವಾಶ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಈಗಾಗಲೇ ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ರಿಸೆಪ್ಷನ್ ಸ್ಯಾರೀಸ್ನೆಲ್ಲ ಕೂಡ ಯಾವ ರೀತಿ ವಾಶ್ ಮಾಡ್ಕೊಳ್ಬಹುದು ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ಲೇ ಲಿಸ್ಟ್ ಇರ್ಬೋದು ಅಥವಾ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ಈ ಒಂದು ಸೀರೆನ ನಾನು ವಾಶ್ ಮಾಡೋಕ್ಕೆ ತಗೊಂಡಿದ್ದೀನಿ. ಈ ಸೀರೆ ಯಾವ ರೀತಿ ಇದೆ ಅನ್ನೋದು ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ. ಫಸ್ಟಿಗೆ ನಾನು ಈ ರೀತಿ ಸೀರೆ ಪೂರ್ತಿ ನೆರಿಗೆ ಅನ್ನೋದು ಇಟ್ಕೊಳ್ತೀನಿ. ಆಗ ಯಾವ್ಯಾವ ಪಾರ್ಟಲ್ಲಿ ಯಾವ್ಯಾವ ಕಲರ್ ಇದೆ ಅನ್ನೋದು ಕೂಡ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇದರಲ್ಲಿ 2 ಕಲರ್ ಇದೆ, ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಒಂದು ಆರೆಂಜ್ ಶೇಡ್ ಮತ್ತೆ ಇನ್ನೊಂದು ಗ್ರೀನು. ಈ ಆರೆಂಜ್ ಶೇಡ್ ಪಲ್ಲುಗೆ ಮಾತ್ರನೇ ಅಲ್ಲದೆ ನೆರಿಗೆ ಪಾರ್ಟ್ ಏನು ಬರುತ್ತೆ ಫ್ರಂಟ್ ಅಲ್ಲಿ, ಸೊ ಈ ಒಂದು ನೆರಿಗೆ ಪಾರ್ಟ್ಗೂ ಕೂಡ ಆರೆಂಜ್ ಶೇಡ್ ಅಲ್ಲೇ ಇರುವಂತ ಕಲರ್ ಬಂದಿದೆ. ಅಲ್ಲಿಗೆ ಈ ಒಂದು ಸ್ಯಾರಿಯಲ್ಲಿ 2 ಕಲರ್ ಬಂದಿರೋದ್ರಿಂದ ಇದನ್ನ ಆದಷ್ಟು ಕೇರ್ಫುಲ್ ಆಗಿ ಒಗಿಬೇಕಾಗುತ್ತೆ. ಅದರ್ವೈಸ್ ಸ್ಯಾರಿಯಲ್ಲಿರುವಂಥ 2 ಕಲರ್ ಅಲ್ಲಿ ಯಾವ್ದಾದ್ರು ಒಂದು ಕಲರ್ ಜಾಸ್ತಿ ಬಿಟ್ಕೊಂತು ಅಂದ್ರೂ ಕೂಡ ಹೋಲ್ ಸ್ಯಾರಿ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಈ ಒಂದು ಸ್ಯಾರಿನ ನಾನು ವಾಶ್ ಮಾಡೋದಕ್ಕೋಸ್ಕರ ಜಸ್ಟ್ ಮೀರಾ ಶಾಂಪೂನ ತಗೊಂಡಿದ್ದೀನಿ. 2 ರೂಪಾಯಿ ಮೀರಾ ಶಾಂಪೂ ಆದರೆ ಸಾಕಾಗುತ್ತೆ. ಫಸ್ಟಿಗೆ ನಾನು ಒಂದು ಟಬ್ಬಲ್ಲಿ ನೀರನ್ನ ತುಂಬಿಸ್ಕೊಂಡಿದ್ದೀನಿ. ಅದರಲ್ಲಿ 2 ರೂಪೀಸ್ ಮೀರಾ ಶಾಂಪೂನ ಹಾಕೊಳ್ತಾ ಇದ್ದೀನಿ. ನಾನು ಪ್ರತಿ ಸಲ ಕೂಡ ರೇಷ್ಮೆ ಸೀರೆನ ಉಟ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಡೇನೆ ವಾಶ್ ಮಾಡೋದ್ರಿಂದ ಸಿಂಪಲ್ ಆಗಿ ಇದೇ ರೀತಿಯೇ ವಾಶ್ ಮಾಡ್ಕೊಳ್ತೀನಿ. ಈ ರೀತಿ ಮೀರಾ ಶಾಂಪೂನ ಹಾಕಿದಾದ್ಮೇಲೆ ಚೆನ್ನಾಗಿ ನೊರೆ ಬರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಮೀರಾ ಶಾಂಪೂ ಬದಲಾಗಿ ಬೇರೆ ರೀತಿಯಾಗಿರುವಂಥ ಶಾಂಪೂಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ಆದಷ್ಟು ಮೈಲ್ಡ್ ಆಗಿರುವಂಥ ಶಾಂಪೂಸ್ನ ಯೂಸ್ ಮಾಡ್ಕೊಂಡ್ರೆ ಬೆಟರು. ಸ್ಯಾರಿಯಲ್ಲಿ ಕಲರ್ ಹೋಗುತ್ತೋ ಇಲ್ವೋ ಅನ್ನೋದನ್ನ ನಾನು ಬ್ಲೌಸ್ನ ಫಸ್ಟ್ ನೆನೆಸಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ಯಾರಿಯಲ್ಲಿ ಬಂದಿರೋಂಥ ಬ್ಲೌಸೇ ಆಗಿರೋದ್ರಿಂದ ಆರೆಂಜ್ ಶೇಡ್ ಏನಿದೆ ಆ ಒಂದು ಶೇಡ್ ಕಲರ್ ಹೋಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಬ್ಲೌಸ್ನ ನೆನೆಸಿಟ್ಬಿಟ್ಟು ಜಸ್ಟ್ 1 ಮಿನಿಟ್ ಮಾತ್ರನೇ ಆ ನೀರಲ್ಲಿ ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀರು ಕಲರ್ ಚೇಂಜ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಈಗ ನೋಡಿ ನೆರಿಗೆ ಪಾರ್ಟು ಮತ್ತು ಪಲ್ಲು ಪಾರ್ಟ್ 2 ಕೂಡ ಒಂದೇ ಕಲರ್ ಬಂದಿದೆ ಅಲ್ವಾ, ಅದನ್ನು ಸಪ್ರೇಟಾಗಿ ಗ್ರೀನ್ ಕಲರ್ ಬಂದಿರೋದನ್ನು ಸಪ್ರೇಟಾಗಿ 2 ಕಡೆ ಡಿವೈಡ್ ಮಾಡ್ಕೊಂಡಿದ್ದೀನಿ. ಆಗಲೇ ನಾವು ಬ್ಲೌಸ್ ನೆನೆಸಿ ನೋಡಿದಾಗ ಕಲರ್ ಬಿಟ್ಕೊಂಡಿಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ನಾನು ಈ ಒಂದು ಆರೆಂಜ್ ಪಾರ್ಟ್ ಏನಿದೆ ಅದನ್ನು ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಈಗ ಆರೆಂಜಿಶ್ ಪಾರ್ಟ್ನ ಸೈಡ್ಗೆ ಇಟ್ಕೊಂಡು ಗ್ರೀನ್ ಕಲರ್ ಪಾರ್ಟ್ ಏನಿದೆ ಅದನ್ನ ನೆನೆಸ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನೀವು ಸ್ಯಾರಿನ ವಾಶ್ ಮಾಡಬೇಕಾದ್ರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಲೇಬೇಕು. ಕರೆಕ್ಟಾಗಿ ನಿಮಗೆ ಗೊತ್ತಿರಲೇಬೇಕಾಗುತ್ತೆ ಸ್ಯಾರಿಯಲ್ಲಿ ಕಲರ್ ಬಿಡುತ್ತಾ ಇಲ್ವಾ ಅಂತ. ಈಗ ನೋಡಿ ಗ್ರೀನ್ ಕಲರ್ ಏನಿದೆ ಆ ಪಾರ್ಟ್ ಕಲರ್ ಬಿಡ್ತಾ ಇದೆ ಲೈಟಾಗಿ. ಸೊ ಅದಕ್ಕೋಸ್ಕರ ಆದಷ್ಟು ಈ ರೀತಿ ಕೇರ್ಫುಲ್ ಆಗಿ 2-3 ಕಲರ್ ಸ್ಯಾರಿಯಲ್ಲಿ ಇತ್ತು ಅಂದರೆ ಈ ರೀತಿ ಸಪ್ರೇಟಾಗಿ ನೆನೆಸಿಟ್ಕೊಳ್ಬೇಕಾಗುತ್ತೆ. ನಾನು ಪ್ರತಿ ಸರಿ ಕೂಡ ಇಮಿಡಿಯೇಟ್ ಆಗಿ ವಾಶ್ ಮಾಡೋದ್ರಿಂದ ಈಗ ನಾನು ಜಸ್ಟ್ 1 ನಿಮಿಷ ಮಾತ್ರನೇ ಆ ಒಂದು ನೀರಲ್ಲಿ ನೆನೆಸಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಕಲರ್ ನೋಡಿದ್ರಲ್ವ ಎಷ್ಟು ಚೇಂಜ್ ಆಗಿದೆ ಅಂತ. ಆ ಒಂದು ನೀರನ್ನ ಚೆಲ್ಬಿಟ್ಟು ಫ್ರೆಶ್ ಆಗಿರುವಂಥ ವಾಟರ್ನ ತುಂಬಿಸ್ಕೊಳ್ತಾ ಇದ್ದೀನಿ. ನೀವು ತೊಗೊಂಡಿರೋಂಥ ಸ್ಯಾರಿಯಲ್ಲಿ ಪೂರ್ತಿ ಒಂದೇ ಕಲರ್ ಇದೆ ಅನ್ನೋದಾದರೆ ನೆರಿಗೆನ ಮಾಡಿಕೊಂಡು ಜಸ್ಟ್ ಆ ನೆರಿಗೆನ ಹಿಡ್ಕೊಂಡೆ ನೀವು ಸೀರೆನ ನೆನೆಸಿಟ್ಕೊಳ್ಬೋದು. ಬಟ್ ಈ ಸೀರೆಯಲ್ಲಿ 2 ಕಲರ್ ಬಂದಿರೋದ್ರಿಂದ ನಾನು ಈ ರೀತಿ ಸಪ್ರೇಟಾಗಿ ಇಟ್ಕೊಂಡು ನೆನೆಸ್ಕೊಂಡಿದ್ದೀನಿ. ಈಗ ನೋಡಿ ಪಲ್ಲು ಪಾರ್ಟಲ್ಲೇ ಅಲ್ವಾ ಜಾಸ್ತಿ ಕೊಳೆ ಅನ್ನೋದು ಆಗೋದು. ಸೊ ನಾವು ಓಡಾಡಬೇಕಾದ್ರೆ ಕೊಳೆ ಡಸ್ಟ್ ಅನ್ನೋದು ಅಲ್ಲೇ ಅಬ್ಸರ್ವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪಲ್ಲು ಪಾರ್ಟ್ನ ಜಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ನೀರನ್ನ ಚುಮ್ಕಿಸ್ಕೊಂಡು ಈ ರೀತಿ ಜಸ್ಟ್ ವೈಪ್ ಮಾಡಬೇಕಷ್ಟೇ. ರೇಷ್ಮೆ ಸೀರೆನ ನೀವು ವಾಶ್ ಮಾಡೋದಾದರೆ ಎಲ್ಲೂ ಕೂಡ ಬ್ರಷ್ನ ಯೂಸ್ ಮಾಡಲೇಬಾರ್ದು. ಒಂದು ವೇಳೆ ನೀವೇನಾದ್ರು ಬ್ರಷ್ನ ಯೂಸ್ ಮಾಡಿದ್ರೆ ಸ್ಯಾರಿ ಪೂರ್ತಿ ಹಾಳಾಯಿತು ಅಂತಲೇ ಅನ್ಕೋಬೋದು.
ಈಗ ಆರೆಂಜ್ ಶೇಡ್ ಏನಿದೆ ಅದನ್ನ ಕೂಡ ನೀರಲ್ಲಿ ಒಂದ್ಸರಿ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆಗಲೇ ಒಂದು ಮಗ್ಗಲ್ಲಿ ನಾನು ಶಾಂಪೂ ವಾಟರ್ನ ಸಪ್ರೇಟಾಗಿ ತೆಗೆದು ಇಟ್ಕೊಂಡೆ. ಆ ಒಂದು ಶಾಂಪೂ ವಾಟರ್ನ ಜಸ್ಟ್ ಎಲ್ಲಿ ಬೇಕೋ ಅಲ್ಲಿ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ಕೈಯಲ್ಲಿ ವೈಪ್ ಮಾಡಿಕೊಂಡೇ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ರೇಷ್ಮೆ ಸೀರೆನ ವಾಶ್ ಮಾಡಬೇಕಾದ್ರೆ ಗಟ್ಟಿಯಾಗಿ ಎಲ್ಲೂ ಕೂಡ ಪ್ರೆಸ್ ಮಾಡಿ ವಾಶ್ ಮಾಡಬಾರ್ದು. ಜಸ್ಟ್ ನೀರನ್ನ ಚುಮ್ಸ್ಕೊಳ್ತಾ ಕೈಯಲ್ಲಿ ಜಸ್ಟ್ ವೈಪ್ ಮಾಡೋ ರೀತಿಯಲ್ಲೇ ತುಂಬ ಸೆನ್ಸಿಟಿವ್ ಆಗಿಯೇ ನಾವು ಡೀಲ್ ಮಾಡಬೇಕಾಗುತ್ತೆ. ಈಗ ಆರೆಂಜಿಶ್ ಪಾರ್ಟ್ ಏನಿದೆ ಅದು ಕಲರ್ ಹೋಗಲ್ಲ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಅದಕ್ಕೋಸ್ಕರ ಅದನ್ನು ಡೈರೆಕ್ಟಾಗಿ ಸಪ್ರೇಟಾಗಿ ತೆಗೆದು ನೀರಲ್ಲಿ ಹಾಕ್ಬಿಟ್ಟಿದ್ದೀನಿ. ಉಳಿದಿರುವಂತಹ ಬಾಡಿ ಪಾರ್ಟ್ ಎಲ್ಲ ಏನಿದೆ ಸ್ಯಾರಿದು ಅದನ್ನು ಈ ರೀತಿ ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲ ಕಡೆ ಕೂಡ ಕೈಯಲ್ಲೇ ನಾನು ಜಸ್ಟ್ ವೈಪ್ ಮಾಡ್ಕೊಳ್ತಾ ವಾಟರ್ನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಗೆ ಎಲ್ಲಾದರೂ ಸ್ಯಾರಿ ಮೇಲೆ ಕಲರ್ಸ್ ಕಾಣಿಸ್ತು, ಏನಾದರೂ ಅಂಟ್ಕೊಂಡಿರೋವಂಥದ್ದು ಆಯಿಲ್ ಮಾರ್ಕ್ಸ್ ಎಲ್ಲ ಇತ್ತು ಅಂದರೆ ಮೊದಲೇ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಆ ಸ್ಯಾರೀಸ್ನ ನೀವು ಸಪ್ರೇಟಾಗಿ ನೋಡಿಕೊಂಡು ಆ ಪಾರ್ಟ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಯಾರಿ ಪೂರ್ತಿ ಈ ರೀತಿ ನೀರಲ್ಲಿ ನೆನೆಸಿಟ್ಬಿಟ್ಟು ಒಪ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಆರೆಂಜಿಶ್ ಶೇಡ್ ಏನಿದೆ ಅದನ್ನು ಮಾತ್ರ ನಾನು ಜಾಲಿಸ್ಕೊಳ್ತಾ ಇದ್ದೀನಿ. ಈ ಆರೆಂಜಿಶ್ ಶೇಡ್ ಕಲರ್ ಹೋಗದೇ ಇರೋ ಕಾರಣ ಜಾಲಿಸ್ಕೊಂಡಿರುವಂಥ ನೀರೇನಿದೆ ಅದನ್ನು ಚೆಲ್ಲಾಕ್ದಿರೇ ಗ್ರೀನ್ ಪಾರ್ಟ್ ಎಲ್ಲ ಏನಿದೆ ಸ್ಯಾರಿಯಲ್ಲಿ ಅದನ್ನು ಇದೇ ನೀರಲ್ಲೇ ಜಾಲಿಸ್ಕೊಳ್ತೀನಿ. ಒಂದು ವೇಳೆ ನೀವು ತೊಗೊಂಡಿರುವಂತಹ ಸ್ಯಾರಿಯಲ್ಲಿ 2 ಕಲರ್ ಇದ್ದರೆ 2 ಕಲರು ಕೂಡ ಕಲರ್ ಬಿಡ್ತಾ ಇದ್ದರೆ ತುಂಬ ಕೇರ್ಫುಲ್ಲಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನ ಕೂಡ ಅಷ್ಟೇ ಆಗಿಂದಾಗಲೇ ಚೇಂಜ್ ಮಾಡಿಕೊಂಡು ಮತ್ತು ಇನ್ನೊಂದು ಕಲರ್ ಏನಿರುತ್ತೆ ಅದನ್ನು ಈ ರೀತಿಯಾಗಿ ಜಾಲಿಸ್ಕೊಳ್ಬೇಕಾಗುತ್ತೆ. ನೋಡಿ ಗ್ರೀನ್ ಪಾರ್ಟ್ ಜಾಲಿಸಿದಾದ್ಮೇಲೆ ಎಷ್ಟೊಂದು ಕಲರ್ ಚೇಂಜ್ ಆಗಿದೆ ಅಂತ. ಕಲರ್ ಚೇಂಜ್ ಆಗುವಂಥ ಸ್ಯಾರೀಸ್ಗೆ ಒಂದು ಲಿಕ್ವಿಡ್ ಅನ್ನೋದು ಬರುತ್ತೆ ರಿವ್ಯೂ ಅಂತ. ಆ ಒಂದು ಲಿಕ್ವಿಡ್ ಕಂಫರ್ಟ್ನ ಕೂಡ ಹಾಕ್ಬಿಟ್ಟು ನೆನೆಸಿಡ್ಬೋದು, ಆಗ ಸ್ಯಾರಿ ಸ್ಟಿಫಾಗಿ ಬರುತ್ತೆ. ನೆಕ್ಸ್ಟ್ ಈಗ ಸ್ಯಾರಿನ ನಾನು ಜಾಲಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದನ್ನು ಒಣಗಾಕಬೇಕು. ಅದನ್ನು ಒಣಗಾಕೋ ಪ್ಲೇಸ್ ಏನಿದೆ ಅದ್ರ ಮೇಲೆ ಎಲ್ಲ ಕೂಡ ಡಸ್ಟ್ ಅನ್ನೋದು ಇರುತ್ತೆ ಅಲ್ವಾ ಕಂಬಿಗಳ ಮೇಲೆ. ಆ ಒಂದು ಕಂಬಿಗಳನ್ನ ನಾನು ಒಂದು ತೇವ ಇರುವಂಥ ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಕೊಂಡಿದ್ದೀನಿ. ಸ್ಯಾರಿನ ಜಾಲಿಸಿದ ಕೂಡಲೇ ಇಮ್ಮಿಡಿಯೇಟಾಗಿ ಒಣಗಾಕಬಾರ್ದು. ಜಾಲಿಸಿದಾದ್ಮೇಲೆ ಒಂದು ಬಕೆಟ್ ಮೇಲೋ ಅಥವಾ ಒಂದು ಟ್ಯಾಪ್ ಮೇಲೋ ಇಡಬೇಕಾಗುತ್ತೆ. ಒಂದು 2 ನಿಮಿಷ ಇಟ್ಟರೆ ಅದರಲ್ಲಿರುವಂಥ ನೀರೆಲ್ಲ ಕೂಡ ಕೆಳಗಡೆ ಬಿದ್ದುಬಿಡುತ್ತೆ. ಸೊ ಆವಾಗ ನೀವು ಒಣಗಾಕ್ಕೊಳ್ಬೇಕಾಗತ್ತೆ. ಸೀರೆನ ಒಣಗಾಕ್ಬೇಕಾದ್ರೂ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯೇ ಒಣಗಾಕ್ಕೊಳ್ಬೇಕು. ಅಂದರೆ ನಾರ್ಮಲ್ ಸೀರೆಗಳನ್ನೆಲ್ಲ ಕೂಡ ನಾವು ವರ್ಟಿಕಲ್ ಆಗಿ ಒಣಗಾಕ್ತೀವಲ್ವ ಉದ್ದಾಗೆ, ಆ ರೀತಿ ಒಣಗಾಕ್ಬಾರ್ದು. ಇದನ್ನ ಹಾರಿಜಾಂಟಲ್ ಆಗೇ ಒಣಗಾಕ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಸೀರೆನ ಒಣಗಾಕ್ಬೇಕಾದ್ರೆ ಜಾಸ್ತಿ ಬಿಸಿಲಿರುವಂಥ ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ಸೀರೆನ ಒಣಗಾಕ್ಬಾರ್ದು. ಆದಷ್ಟು ನೆರಳಲ್ಲೇ ನೀವು ರೇಷ್ಮೆ ಸೀರೆಗಳನ್ನ ಒಣಗಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ವೈಟ್ ಪ್ಯಾಚಸ್ ಅನ್ನೋದು ಸ್ಯಾರಿ ಮೇಲೆ ಎಲ್ಲ ಕೂಡ ಬಂದ್ಬಿಡುತ್ತೆ. ವಾಶ್ ಮಾಡಿರುವಂಥ ಸೀರೆನೇ ಅಲ್ಲ, ನಾರ್ಮಲಾಗಿ ಡ್ರೈ ಆಗಿರುವಂಥ ಸೀರೆಗಳನ್ನ ಕೂಡ ಅಂದರೆ ರೇಷ್ಮೆ ಸೀರೆಗಳನ್ನ ಕೂಡ ನೀವು ಡೈರೆಕ್ಟ್ ಬಿಸಿಲಲ್ಲಿ ಒಣಗಾಕೋದಾದರೆ ಸೊ ಕೇವಲ ಒಂದು 2 ನಿಮಿಷ ಒಣಗಾಕಿದ್ರೆ ಸಾಕಾಗುತ್ತೆ. ಬಟ್ ಈ ರೀತಿ ನಾವು ವಾಶ್ ಮಾಡಿರುವಂಥ ಸೀರೆನ ತೇವ ಇರುವಂಥ ಸೀರೆನ ನೆರಳಲ್ಲೇ ಒಣಗಾಕ್ಕೊಳ್ಬೇಕಾಗುತ್ತೆ. ಒಣಗಾಕ್ಬೇಕಾದ್ರೆ ಹಾರಿಜಾಂಟಲ್ ಆಗೇ ಒಣಗಾಕಬೇಕು. ಅದು ಕೂಡ ಫಾಲ್ಸ್ ಎಲ್ಲ ಏನಿರುತ್ತೆ ಸೀರೆಗೆ ಹಾಕಿರುವಂಥ ಫಾಲ್ಸ್ ಕೆಳಗಡೆ ಬರೋ ರೀತಿಯಲ್ಲೇ ನೋಡಿಕೊಂಡು ಒಣಗಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಒಂದೇ ಲೇಯರಲ್ಲಿ ಸೀರೆನ ಒಣಗಾಕೋದ್ರಿಂದ ಬೇಗನೆ ಒಣಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ, ಫಾಲ್ಸ್ ಹಾಕಿರೋವಂಥದ್ದು ಏನಿದೆ ಅದು ಕೆಳಭಾಗದಲ್ಲಿದೆ. ಇದೇ ರೀತಿನೇ ಒಣಗಾಕಬೇಕು, ಹಾರಿಜಾಂಟಲ್ ಆಗೇ ಒಣಗಾಕಬೇಕು. ಈ ಟಿಪ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಮಾತ್ರನೇ ನೀವು ರೇಷ್ಮೆ ಸೀರೆನ ಒಗೆಯೋಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ನಾವು ಫಾಲ್ಸ್ನೆಲ್ಲ ಕೆಳಗಡೆ ಹಾಕಿದಾಗ ನೀವು ಅಬ್ಸರ್ವ್ ಮಾಡ್ಬೋದು ಫಾಲ್ಸ್ ಏರಿಯಾದಲ್ಲಿ ಎಲ್ಲರೂ ಕೊಳೆ ಇದೆಯೋ ಇಲ್ವೋ ಅಂತ. ನಾವು ನೀಟಾಗಿ ವಾಶ್ ಮಾಡಿರೋದ್ರಿಂದ ಎಲ್ಲೂ ಕೂಡ ನಿಮಗೆ ಕೊಳೆ ಅನ್ನೋದು ಕಾಣಿಸಲ್ಲ. ಸ್ಯಾರಿ ಮೇಲೆ ಮಾರ್ಕ್ಸ್ ಕೂಡ ಆಗಿದೆಯೋ ಇಲ್ಲ ಅಂತ ಕೂಡ ತೋರಿಸ್ತಾ ಇದ್ದೀನಿ. 2 ಕಲರ್ ಸೀರೆಯಲ್ಲಿ ಇರೋದ್ರಿಂದ ಎಲ್ಲೂ ಕೂಡ ಒಂದೊಂದು ಕಲರು ಇನ್ನೊಂದಕ್ಕೆ ಅಟ್ಯಾಚ್ ಆಗಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ. ಈಗ ಬ್ಲೌಸ್ನ ಕೂಡ ವಾಶ್ ಮಾಡ್ಕೊಳ್ಳೋಣ. ಬ್ಲೌಸ್ನ ವಾಶ್ ಮಾಡಬೇಕಾದ್ರೆ ಈ ರೀತಿ ನಮಗೆ ಟೈ ಮಾಡೋದು ಕೊಟ್ಟಿರ್ತಾರಲ್ವ ಥ್ರೆಡ್ಡು, ಅದನ್ನು ಗಂಟೆನಾದರೂ ಹಾಕಿದರೆ ತೆಗೆದುಬಿಡಿ. ಈಗ ನಾನು ಬ್ಲೌಸ್ನ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಏರಿಯಾ ಏನಿರುತ್ತೆ ಆ ಕಡೆ ಮಾತ್ರನೇ ನಾವು ಸೀರೆನ ಒಪ್ಕೊಳ್ಬೇಕಾಗತ್ತೆ. ಬ್ಲೌಸಸ್ಸು ಜಾಸ್ತಿ ಕೊಳೆ ಆಗೋಂಥದ್ದೇ ಸ್ವೆಟ್ ಏರಿಯಾದಲ್ಲಿ, ಅಂದರೆ ಅಂಡರ್ ಆರ್ಮ್ಸ್ ಕೆಳಗಡೆ ಮಾತ್ರನೇ ಜಾಸ್ತಿ ಸ್ವೆಟ್ಟಿಂಗ್ ಅನ್ನೋದು ಆಗ್ತಾ ಇರುತ್ತೆ, ಅಲ್ಲೇ ಕೊಳೆ ಕೂಡ ಆಗ್ತಾ ಇರುತ್ತೆ. ಆದಷ್ಟು ಈ ರೀತಿ ನಾವು ಶೋಲ್ಡರ್ಸ್ ಪಾರ್ಟ್ ಎಲ್ಲ ಏನಿರುತ್ತೆ ಅದನ್ನು ಕೈಯಲ್ಲಿ ಈ ರೀತಿ ವೈಪ್ ಮಾಡ್ಕೊಳ್ತಾ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಕೆಳಗಡೆ ಪೋರ್ಷನ್ನು ಟಮ್ಮಿ ಸೆಕ್ಷನ್ ಏರಿಯಾ ಹತ್ರ ಬರುತ್ತಲ್ವ, ಆ ಒಂದು ಏರಿಯಾದಲ್ಲೂ ಕೂಡ ಸ್ವಲ್ಪ ಸ್ವೆಟ್ಟಿಂದ ಕೊಳೆ ಅನ್ನೋದು ಆಗೋ ಚಾನ್ಸ್ ಇರುತ್ತೆ. ಅಲ್ಲೂ ಕೂಡ ಅಷ್ಟೇ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ವೈಪ್ ಮಾಡ್ಕೊಳ್ತಾ ನೀರನ್ನ ನಾವು ಎಷ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಯಾವುದೇ ರೀತಿ ಸೋಪ್ನ ಎಲ್ಲ ಯೂಸ್ ಮಾಡೋಂಗಿಲ್ಲ ಮತ್ತು ಎತ್ತಿ ಕುಕ್ಕಿ ಒಗೆಯೋಂಗಿರಲ್ಲ. ಈ ರೀತಿ ಎಲ್ಲ ಕಡೆ ವೈಪ್ ಮಾಡ್ಕೊಂಡಿದ್ದಾದ್ಮೇಲೆ ಜಾಲಿಸ್ಕೊಳ್ಳೋದಷ್ಟೇ. ಜಾಲಿಸ್ಬೇಕಾದ್ರೂ ಕೂಡ ಅಷ್ಟೇ, ಜಾಲಿಸಿದಾದ್ಮೇಲೆ ನಾವು ಬೇರೆ ಬಟ್ಟೆಗಳೆಲ್ಲ ಹಿಂಡ್ತೀವಲ್ವ ಆ ರೀತಿ ನೀರಲ್ಲಿ ಹಿಂಡಬಾರ್ದು. ಜಸ್ಟ್ ಈ ರೀತಿ ನೀರಲ್ಲಿ ಡೈರೆಕ್ಟಾಗಿ ಹಾಕಿಬಿಟ್ಟು ಎಲ್ಲ ಕಡೆ ಕೂಡ ಪ್ರೆಸ್ ಮಾಡಿ ಒಂದು 2-3 ಸತಿ ಈ ರೀತಿ ಜಾಲಿಸ್ಕೊಂಡಿದ್ದಾದ್ಮೇಲೆ ಡೈರೆಕ್ಟಾಗಿ ತೆಗೆದು ಒಂದು ಟ್ಯಾಪ್ ಮೇಲೆ ಅಥವಾ ಒಂದು ಬಕೆಟ್ ಮೇಲೆ ಇಟ್ಬಿಡಬೇಕು. ಯಾವುದೇ ಕಾರಣಕ್ಕೂ ಕೈಯಲ್ಲಿ ಹಿಂಡಬಾರ್ದು ಈ ರೀತಿ ಬಟ್ಟೆಗಳನ್ನ.
ಈಗ ಇದರಲ್ಲಿರುವಂಥ ನೀರೆಲ್ಲ ಹೋಗಿದ್ದಾದ್ಮೇಲೆ ವಿಡಿಯೋದಲ್ಲಿ ತೋರಿಸ್ದೆ ಅಲ್ವಾ, ಈ ರೀತಿಯಾಗಿ ನಾವು ಒಣಗಾಕೊಳ್ಳೋದಷ್ಟೇ. ಒಣಗಾಕ್ಬೇಕಾದ್ರೂ ಕ್ಲಿಪ್ ಎಲ್ಲ ಹಾಕ್ತೀವಲ್ವ, ಅಲ್ಲಿ ವರ್ಕ್ ಇಲ್ಲದೆ ಇರೋ ರೀತಿಯಲ್ಲಿ ನೋಡಿಕೊಂಡು ಎಲ್ಲಿ ವರ್ಕ್ ಇಲ್ವೋ ಅಲ್ಲಿ ಕ್ಲಿಪ್ನ ಹಾಕಿ, ಇಲ್ಲಾಂದರೆ ವರ್ಕ್ ಎಲ್ಲನೂ ಹಾಳಾಗೋ ಚಾನ್ಸ್ ಇರುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ನಾನು ಬ್ಲೌಸ್ನ ಒಗಿಬೇಕಾದ್ರೆ ಉಲ್ಟಾ ಮಾಡಿ ಒಗಿತೀನಿ. ಒಗೆದಿದ್ದಾದ್ಮೇಲೆ ಒಣಗಾಕ್ಬೇಕಾದ್ರೆ ನಾರ್ಮಲ್ ಆಗಿ ಯಾವ ರೀತಿ ಇರುತ್ತೋ ಡಿಸೈನ್ ಎಲ್ಲ ಹೊರಗಡೆ ಕಾಣಿಸೋ ರೀತಿಯಲ್ಲೇ ನಾವು ಒಣಗಾಕ್ಕೊಳ್ಬೇಕಾಗುತ್ತೆ. ಸೀರೆ ಪೂರ್ತಿ ಡ್ರೈ ಆಗಿದೆ, ಬಟ್ ಕುಚ್ಚೆಲ್ಲ ಏನಿರುತ್ತೆ ಆ ಒಂದು ಏರಿಯಾದಲ್ಲಿ ಸ್ವಲ್ಪ ವೆಟ್ನೆಸ್ ಅನ್ನೋದು ಇರುತ್ತೆ. ಒಂದು 2 ರಿಂದ 3 ಗಂಟೆಗಳ ಕಾಲ ನಾನು ಸೀರೆನ ಒಣಗಾಕಿದ್ದೀನಿ. ಈಗ ಪೂರ್ತಿ ಒಣಗೋಗಿದೆ. ಈ ಒಂದು ಸೀರೆನ ತೆಗಿಬೇಕಾದ್ರೂ ಅಷ್ಟೇ ಈ ರೀತಿ ಕೇರ್ಫುಲ್ ಆಗಿ ತೆಗಿಬೇಕಾಗುತ್ತೆ. ಕೆಳಗಡೆ ಎಲ್ಲ ಬಿದ್ದರೆ ಡಸ್ಟ್ ಎಲ್ಲ ಕೂಡ ಅಂಟೋ ಚಾನ್ಸ್ ಇರುತ್ತೆ. ಸೀರೆನ ನೀವು ಹೊರಗಡೆ ಕೂಡ ಐರನ್ಗೆ ಕೊಡ್ಬೋದು. ಮನೆಯಲ್ಲೇ ಮಾಡ್ಕೊಳ್ಳೋದಾದ್ರೆ ಐರನ್ ಬಾಕ್ಸಲ್ಲಿ ಸಿಲ್ಕ್ ಅನ್ನೋ ಒಂದು ಮೋಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟು ನಾನು ಬ್ಲೌಸ್ನ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ನ ಐರನ್ ಮಾಡ್ಕೊಳ್ಬೇಕಾದ್ರೆ ಡಿಸೈನ್ಸ್ ಎಲ್ಲ ಏನಿರುತ್ತೆ, ವರ್ಕ್ ಎಲ್ಲ ಏನಿರುತ್ತೆ ಅದ್ರ ಮೇಲೆ ಡೈರೆಕ್ಟಾಗಿ ಐರನ್ ಮಾಡಬಾರ್ದು. ಒಳಭಾಗದಲ್ಲಿ ಲೈನಿಂಗ್ ಎಲ್ಲ ಹಾಕ್ಸಿರ್ತೀವಲ್ವ, ಆ ಕಡೆ ನೀವು ಐರನ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಐರನ್ ಮಾಡಬೇಕಾದ್ರೂ ಕೂಡ ಅಷ್ಟೇ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಟೆಂಪರೇಚರ್ ಇದೆಯಾ ಇಲ್ವಾ ನೋಡಿಕೊಂಡು ಸಿಲ್ಕ್ ಅನ್ನೋ ಆಪ್ಷನ್ಗೆ ನೀವು ಐರನ್ ಬಾಕ್ಸಲ್ಲಿ ಮೋಡ್ನ ಫಿಕ್ಸ್ ಮಾಡಿಕೊಂಡೇ ಐರನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಈ ಬಟ್ಟೆಗಳೆಲ್ಲ ಸ್ವಲ್ಪ ಸೆನ್ಸಿಟಿವ್ ಆಗಿರೋ ಕಾರಣ ಬೇಗನೆ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಅದರ್ವೈಸ್ ನೀವು ಹೊರಗಡೆ ಎಲ್ಲ ಐರನ್ಗೆ ಕೊಡ್ತೀರಾ ಅನ್ನೋದಾದರೆ 100 ರೂಪಾಯಿ ಅನ್ನೋದು ಚಾರ್ಜ್ ಮಾಡ್ತಾರೆ. 2 ರಿಂದ 3 ಸ್ಯಾರಿ ಇತ್ತು ಅಂದರೆ ಹೊರಗಡೆ ಕೊಡ್ಬೋದು, ಬಟ್ ಒಂದೊಂದು ಸ್ಯಾರಿ ಇದ್ದಾಗ ನೀವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಇದಲ್ಲದೆ ಐರನ್ಗೆ ಸಂಬಂಧಪಟ್ಟಿರುವಂಥ ಇನ್ನೊಂದು ಬ್ಯೂಟಿಫುಲ್ ಟಿಪ್ಸ್ನ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ನೋಡಿ, ಬ್ಲೌಸ್ 2 ಕಡೆ ಕೂಡ ನಾನು ಐರನ್ ಮಾಡ್ಕೊಂಡಿದ್ದಾಗಿದೆ. ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ತುಂಬ ನೀಟಾಗಿ ಕೂಡ ಎಲ್ಲ ಕೂಡ ವಾಶ್ ಆಗಿದೆ. ಸಿಲ್ಕ್ ಸ್ಯಾರಿನ ಐರನ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಒಂದು ಕಡೆಯಿಂದ ಐರನ್ ಮಾಡ್ಕೊಳ್ಬೇಕಾಗತ್ತೆ. ಐರನ್ ಮಾಡ್ಕೊಂಡಿದ್ದ ಆದಮೇಲೆ ಕೂಡ ಅಷ್ಟೇ ಒಂದೊಂದು ಸರಿ ಫೋಲ್ಡ್ ಮಾಡ್ತಾ ಇರ್ತೀವಲ್ವ, ಒಂದೊಂದು ಫೋಲ್ಡಿಂಗಿಗೂ ಕೂಡ ನಾವು ಐರನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ತಾ ಇದ್ದಂಗೆ ಒಂದೊಂದು ಸರಿ ಫೋಲ್ಡಿಂಗಿಗೂ ಕೂಡ ನಾವು ಕರೆಕ್ಟಾಗಿ ಐರನ್ ಮಾಡ್ಕೊಳ್ಳೋದಾದರೆ ಸಿಲ್ಕ್ ಸ್ಯಾರಿನ ತುಂಬ ಸುಲಭವಾಗಿ ಐರನ್ ಮಾಡ್ಕೊಳ್ಬೋದು. ಇನ್ನೂ ಇದಕ್ಕೆ ಸಂಬಂಧಪಟ್ಟಿರುವಂಥ ಟಿಪ್ಸ್ ಏನಾದರೂ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಲ್ಕ್ ಸ್ಯಾರೀಸ್ನ ಐರನ್ ಮಾಡಬೇಕಾದ್ರೆ ನಾನು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನು ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬಟ್ ವಿಡಿಯೋನ ಆದಷ್ಟು ಸ್ವೀಟಾಗಿ ಮತ್ತು ಶಾರ್ಟಾಗಿ ಶೇರ್ ಮಾಡೋಣ ಅನ್ನೋದ್ರಿಂದ ಎಲ್ಲದನ್ನು ಕೂಡ ನಾನು ಸ್ಕಿಪ್ ಮಾಡಿ ಶೇರ್ ಮಾಡಿದ್ದೀನಿ. ಈಗ ನೋಡಿ, ಸ್ಯಾರಿ ಮತ್ತು ಬ್ಲೌಸ್ 2 ಕೂಡ ಐರನ್ ಆಗಿದೆ. ಮನೆಯಲ್ಲಿ ಎಷ್ಟೇ ನೀಟಾಗಿ ಐರನ್ ಮಾಡಿದ್ರೂ ಕೂಡ ಸರಿಯಾಗಿ ಕೆಲವೊಂದು ಸರಿ ಐರನ್ ಅನ್ನೋದು ಕೂತ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಸ್ಯಾರಿ ಬ್ಯಾಗ್ಸ್ ಎಲ್ಲ ಬರುತ್ತೆ ಅಲ್ವಾ, ಈ ಸೀರೆನ ಈ ರೀತಿ ಸ್ಯಾರಿ ಕವರಲ್ಲಿ ಅಥವಾ ಸ್ಯಾರಿ ಬ್ಯಾಗ್ ಏನಿರುತ್ತೆ ಅದರಲ್ಲಿ ಹಾಕ್ಬಿಟ್ಟು ಆದಷ್ಟು ನಾವು ಈ ರೀತಿ ನೀಟಾಗಿ ಜಿಪ್ನ ಲಾಕ್ ಮಾಡಿ ಈಗ ನಾನು ಬೆಡ್ ಕೆಳಗಡೆ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಡ್ ಎಲ್ಲ ಇಲ್ಲ ಅನ್ನೋದಾದರೆ ತೂಕ ಜಾಸ್ತಿ ಇರುತ್ತೆ ಅಲ್ವಾ, ಅದರ ಕೆಳಗಡೆ ಇಡಬೇಕಾಗತ್ತೆ. ಬಟ್ ನೆನಪಿರಲಿ, ಸ್ಯಾರಿನ ಕರೆಕ್ಟಾಗಿ ಸ್ಯಾರಿ ಕವರಲ್ಲಿ ಹಾಕಿದ್ದಾದ್ಮೇಲೆ ನೀವು ಈ ರೀತಿ ತೂಕ ಇರುವಂಥ ಬೆಡ್ ಕೆಳಗಡೆ ಇಡಬೇಕಾಗತ್ತೆ. ನೋಡೋದಲ್ವಾ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆಯಲ್ಲೇ ಸಿಲ್ಕ್ ಸ್ಯಾರೀಸ್ನ ಯಾವ ರೀತಿ ವಾಶ್ ಮಾಡ್ಕೊಳ್ಬೋದು ಅಂತ. ಐ ಹೋಪ್ ಈ ಒಂದು ವಿಡಿಯೋ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತೋ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರೇಷ್ಮೆ ಸೀರೆ ಅಂದರೆ ಎಲ್ಲ ಸೀರೆಗಳು ಒಂದೇ ಥರ ಇರಲ್ಲ. ಯಾವ್ಯಾವ ಸೀರೆನ ಯಾವ ರೀತಿ ವಾಶ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಏನಾದ್ರು ವೀಡಿಯೋಸ್ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನೆಕ್ಸ್ಟ್ ಟೈಮು ಡಿಫ್ರೆಂಟ್ ಆಗಿರುವಂಥ ಸ್ಯಾರೀಸ್ನ ಕೂಡ ನಾನು ಯಾವ ರೀತಿ ವಾಶ್ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.